ಭಿಕ್ಷೆಗಾಗಿ ಹಾಲು ಕರೆದ ಬರಡೆಮ್ಮೆ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 22. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರು ಮಹಿಮೆಯನ್ನು ಮುಂದುವರೆಸಿದರು. ಶ್ರೀ ಗುರುಗಳು ಗಾನಗಾಪುರಕ್ಕೆ ಬಂದು ನೆಲೆಸಿದ ನಂತರ ನಡೆದ ಹಲವು ಮಹಿಮೆಗಳನ್ನು ಅವರು ನಾಮಧಾರಕನಿಗೆ ಹೇಳಿದರು. ಶ್ರೀ ಗುರುಗಳು ಗಾನಗಾಪುರಕ್ಕೆ ಬಂದು ಗೋಪ್ಯವಾಗಿ ಇರಲಾರಂಭಿಸಿದರು. ಭೀಮಾ ಅಮರಜ ಸಂಗಮ ಸ್ಥಾನದಲ್ಲಿ ಅಶ್ವತ್ಥ ವೃಕ್ಷ ಹೊಂದಿದೆ. ಈ ಸಂಗಮ ಕ್ಷೇತ್ರವು 8 ಪುಣ್ಯತೀರ್ಥಗಳನ್ನೊಳಗೊಂಡು ಪ್ರಯಾಗ ಪುಷ್ಕರಕ್ಕೆ ಸಮಾನದ ಯಾತ್ರಾ ಫಲವನ್ನು ಕೊಡುವಂತಹ ಪವಿತ್ರ ಕ್ಷೇತ್ರ. ಒಮ್ಮೆ ಶ್ರೀ ಗುರುಗಳು ಸಂಗಮ ಕ್ಷೇತ್ರದ ಓರ್ವ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆಂದು ಹೋದರು. ಆತನು ಬರಡೆಮ್ಮೆಯೊಂದನ್ನು ಸಾಕಿಕೊಂಡು ಅದನ್ನು ವ್ಯವಸಾಯಕ್ಕಾಗಿ ಬಾಡಿಗೆಗೆ ಕೊಟ್ಟು ಬಂದ ಹಣದಿಂದ ಜೀವಿಸುತ್ತಿದ್ದನು. ಹೀಗಿರುವಲ್ಲಿ ಅಂತಹ ಬ್ರಾಹ್ಮಣ ಏನು ಭಿಕ್ಷೆ ನೀಡಿಯಾನು ಎಂದು ಪರಿವಾರದವರು ಅಪಹಾಸ್ಯ ಮಾಡಿದರು. ಆದರೆ ಗುರುಗಳನ್ನು ಬ್ರಾಹ್ಮಣ ಪತ್ನಿಯು ಅದರಿಂದ ಸ್ವಗತಿಸಿ ಪತಿಯ ಆಗಮನವನ್ನು ನಿರೀಕ್ಷಿಸುತ್ತಾ ಕುಳಿತಳು. ಶ್ರೀಗಳು, ಅಮ್ಮ, ನಮಗೆ ಸಮಯವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ಪಶುವಿದೆ, ಹಾಲನ್ನಾದರೂ ನಮಗೆ ಭಿಕ್ಷೆ ನೀಡು ಎಂದರು. ಆಕೆಯು, ಗುರುದೇವ, ಇದು ನಾವು ವ್ಯವಸಾಯಕ್ಕೆ ಬಾಡಿಗೆಗೆ ನೀಡುವ ಬರಡೆಮ್ಮೆ. ಇಂದು ಬಾಡಿಗೆಗೂ ಇದನ್ನು ಯಾರೂ ಕೇಳಲು ಬರಲಿಲ್ಲ. ನನ್ನ ಪತಿ ಭಿಕ್ಷೆಗಾಗಿ ಹೊರಗೆ ಹೋಗಿದ್ದಾರೆ. ಅವರು ಬರುವವರೆಗೂ ತಾವು ಕೃಪೆ ಇಟ್ಟು ವಿಶ್ರಮಿಸಿದರೆ ನಮಗೆ ಅನುಗ್ರಹವಾಗುತ್ತದೆ ಎಂದು ಪ್ರಾರ್ಥಿಸಿದಳು. ಶ್ರೀ ಗುರುಗಳು ಮುಗುಳ್ನಕ್ಕು, ತಾಯಿ, ನಿಮ್ಮ ಎಮ್ಮೆ ನಿಜವಾಗಿಯೂ ಹಾಲು ಕೊಡುತ್ತದೆ. ಸುಳ್ಳನ್ನು ಏಕೆ ಹೇಳುವಿರಿ? ಬೇಕಾದರೆ ಹೋಗಿ ಕರೆದು ನೋಡಿ ಎಂದರು. ಆಕೆಯು ಪಾತ್ರೆಯೊಡನೆ ಎಮ್ಮೆ ಬಳಿ ಹೋದಾಗ ಅದರ ಗೆಚ್ಚಲುಗಳಲ್ಲಿ ಹಾಲು ತುಂಬಿ ಸರಾಗವಾಗಿ ಹರಿಯಿತು. ಗುರುಗಳಿಗೆ ಆಕೆ ಹಾಲನ್ನು ನೀಡಿದಳು. ಅವರು, ತಾಯಿ, ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಪಶು ಸಂಪತ್ತು ಹೆಚ್ಚಿ ಸದಾ ಲಕ್ಷ್ಮೀ ಕೃಪೆ ಒದಗಲಿ ಎಂದು ಆಶೀರ್ವದಿಸಿ ಆಶ್ರಮಕ್ಕೆ ತೆರಳಿದರು. ಹೀಗೆ ಗುರು ಮಹಿಮೆಯಿಂದ ಬರಡೆಮ್ಮೆ ಹಾಲು ಕರೆಯಿತು. ಮನೆಗೆ ಬಂದ ಬ್ರಾಹ್ಮಣನು ಪತ್ನಿಯಿಂದ ವಿಷಯವನ್ನು ತಿಳಿದು ಸುಧಾಮನ ಮನೆಗೆ ಶ್ರೀಕೃಷ್ಣ ಬಂದಂತೆ ಎಂದು ಸಂತೋಷಪಟ್ಟು ಶ್ರೀ ಗುರು ಮಹಿಮೆಯನ್ನು ಕೊಂಡಾಡಿದನು ಎಂಬಲ್ಲಿಗೆ ಭಿಕ್ಷೆಗಾಗಿ ಹಾಲು ಕರೆದ ಬರಡೆಮ್ಮೆ ಎಂಬ ಶ್ರೀ ಗುರು ಚರಿತ್ರೆಯ 22ನೇ ಅಧ್ಯಾಯವು ಸಂಪೂರ್ಣವಾಯಿತು.